ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧ್ರುವತಾರೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಬ್ಬ ನಟ ಅಥವಾ ನಟಿ ಯಾವುದೋ ಒಂದು ಸಮಾರಂಭಕ್ಕೆ ಅಥವಾ ಯಾವುದೋ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಉದ್ಘಾಟನೆಗೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಒಂದು ದೊಡ್ಡ ನ್ಯೂಸ್ ಮಾಡ್ತೀರಾ. ಹಾಗೆ ಅದನ್ನು ಯೂಟ್ಯೂಬರ್ಸ್ಗಳು ಕೂಡ ತಮ್ಮ ಚಾನಲ್ನಲ್ಲಿ ಹಾಕಿ ಈ ನಟ ಇಂಥದ್ದಕ್ಕೆ ಹೋದರು, ಇಂಥವ್ರ ಮದುವೆಗೆ ಹೋದರು ಅಂತ ಹೇಳಿ ದೊಡ್ಡದಾಗಿ ಅವರ ಬಗ್ಗೆ ಬರೀತೀರಾ. ಅದೇ ಒಬ್ಬ ನಟ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಯಾರೂ ಕೂಡ ಶ್ಲಾಘನೆ ಮಾಡಲ್ಲ, ನೆನಪು ಮಾಡ್ಕೊಳ್ಳಲ್ಲ, ಅಥವಾ ಅವ್ರು ಮಾಡ್ತಿರುವಂಥ ಕೆಲಸವನ್ನು ಸಮಾಜಕ್ಕೆ ತೋರಿಸುವಂತಹ ಕೆಲಸ ಮಾಡಲ್ಲ. ಅಂತಹ ಒಳ್ಳೆ ಕೆಲಸಗಳನ್ನು ಗುರುತಿಸಿ ತೋರಿಸಿದ್ದೇ ಆದರೆ ಅವರನ್ನು ಫಾಲೋ ಮಾಡುವಂತಹ ಅವರ ಅಭಿಮಾನಿಗಳು ಏನಿರ್ತಾರೆ ಅವರು ಕೂಡ ಒಳ್ಳೆಯ ಕಾರ್ಯದಲ್ಲಿ, ಒಳ್ಳೆಯ ಕೆಲಸದಲ್ಲಿ ಭಾಗಿಯಾಗೋದಕ್ಕೆ ತಮ್ಮ ಕೈಗಳನ್ನು ಜೋಡಿಸ್ತಾರೆ. ಈ ಮಾತನ್ನ ಹೇಳ್ತಿರುವುದಕ್ಕೆ ಕಾರಣ ನಮ್ಮ ಕನ್ನಡದ ನಟ, ಹಾಗೂ ಇವರನ್ನ ನಾವು ನಟರಾಕ್ಷಸ ಅಂತಾನೆ ಕರಿತೀವಿ. ಯಾಕಂತಂದ್ರೆ ಕನ್ನಡ ಸಿನಿಮಾಗಳಿಗೆ ಹೀರೋ ಹಾಗೆ ಎಂಟ್ರಿ ಆದಂತಹ ಈತ ಮುಂದಿನ ದಿನಗಳಲ್ಲಿ ಒಬ್ಬ ನಾಯಕ ನಟನು ಕೂಡ ಖಳನಾಯಕನ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲ ಎಂಬುದನ್ನು ಪ್ರೂವ್ ಮಾಡಿ ಇದೀಗ ಕನ್ನಡ ಸ್ಯಾಂಡಲ್ವುಡ್ನ ಬೇಡಿಕೆಯ ಒಬ್ಬ ಖಳನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಟಗರು ಖ್ಯಾತಿಯ ಸ್ಯಾಂಡಲ್ವುಡ್ನ ಖಳನಟ, ನಟರಾಕ್ಷಸ ಅನ್ನುವಂತಹ ಬಿರುದನ್ನು ಪಡ್ಕೊಂಡಿರುವಂತಹ ನಟ ಧನಂಜಯರವರು. ಇವರಿಗೆ ಇದೀಗ 38 ವರ್ಷ. ಇವರು ಇದೀಗ ಹಸೆಮಣೆಯನ್ನ ಏರೋದಕ್ಕೆ ಅಣಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಅವರ ಒಂದು ಎಂಗೇಜ್ಮೆಂಟ್ ನಡೆದಿತ್ತು. ಇದೀಗ ಅವರು ಮದುವೆ ಆಗೋದಕ್ಕೆ ಸಿದ್ಧರಾಗಿದ್ದಾರೆ. ಮದುವೆಯ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಅದರ ಕಾರಣ ಅವರು ಕರ್ನಾಟಕದ ದೊಡ್ಡ ಸ್ಟಾರ್ಗಳನ್ನಾಗಿರ್ಬೋದು, ಹಾಗೆ ರಾಜಕಾರಣಿಗಳನ್ನಾಗಿರ್ಬೋದು ಕೂಡ ಮದುವೆಗೆ ಆಹ್ವಾನವನ್ನ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಸಮಾಜಕ್ಕೆ ಒಂದು ರೀತಿಯ ಮಾದರಿಯಾಗಿದ್ದಾರೆ. ಬಣ್ಣ ಹಚ್ಚಿ ನಟನೆ ಮಾಡುವುದರ ಮೂಲಕ ಜನಕ್ಕೆ ಹತ್ತಿರವಾಗುವಂತಹ ಹೀರೋಗಳು. ಅವರು ಮಾಡುವಂತಹ ಕೆಲಸ ಕಾರ್ಯಗಳ ಮೂಲಕ ತನ್ನ ಜನಕ್ಕೆ ಮತ್ತಷ್ಟು ಹತ್ತಿರವಾಗಬಹುದು ಅನ್ನೋದನ್ನ ಇವರು ಪ್ರೂವ್ ಮಾಡಿದ್ದಾರೆ. ಸಮಾಜಕ್ಕೆ ಮಾದರಿಯಾಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ ತನ್ನ ಹಳ್ಳಿಯಲ್ಲಿ ತಾನು ಓದಿದಂತಹ ಶಾಲೆಯನ್ನ ಒಂದಷ್ಟು ರಿನೋವೇಟ್ ಮಾಡಿಸಿದ್ದಾರೆ. ಅಲ್ಲಿ ತಾನು ಓದಿದಂತಹ ಶಾಲೆಗೆ ಅವರು ಕೊಟ್ಟಂತಹ ಗೌರವ ಹಾಗೂ ಆ ಶಾಲೆಯನ್ನ ನೆನಪಿಟ್ಟುಕೊಂಡು ಅಲ್ಲಿ ಅವರು ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಆ ಕೆಲಸ ಏನು ಎನ್ನುವುದರ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ನಟ ಧನಂಜಯ್ ಏನಿದ್ದಾರೆ ಅವರು ಹಾಸನದವರು, ಮೂಲತಃ ಹಾಸನ ಜಿಲ್ಲೆಯವರು. ಇವರು ತಾವು ಹುಟ್ಟಿದ ಊರಿನಲ್ಲಿ ಶಾಲೆಯಲ್ಲಿ ಓದುವಂಥ ಸಂದರ್ಭದಲ್ಲಿ ಶಾಲೆಯ ಸ್ಥಿತಿಗತಿ ಏನಿತ್ತು, ಈಗ ಅದರ ಸ್ಥಿತಿಗತಿ, ಸರ್ಕಾರಿ ಶಾಲೆಗಳನ್ನು ನೋಡುವವರೇ ದಿಕ್ಕಿಲ್ಲ. ಸರ್ಕಾರವೇ ಅವುಗಳ ಒಂದು ಜೀರ್ಣೋದ್ಧಾರದ ಕೆಲಸವನ್ನು ಅಥವಾ ಸರ್ಕಾರಿ ಶಾಲೆಗಳನ್ನು ಬಣ್ಣ ಹಚ್ಚುವಂಥ ಕೆಲಸಗಳು ಕೂಡ ಮಾಡೋದಿಲ್ಲ. ಆದರೆ ಇದೀಗ ಇವರು ಆ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ. ತಮ್ಮ ಊರಿನ ಶಾಲೆಗೆ ಹೊಸ ರೂಪವನ್ನು ನೀಡಿದ್ದಾರೆ. ತಮ್ಮ ಊರಾದ ಅರಸೀಕೆರೆಯ ಕಾಳೇನಹಳ್ಳಿಯಲ್ಲಿ 1ರಿಂದ 7ನೇ ತರಗತಿಯವರೆಗೂ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಲು ಇವರೀಗ ಮುಂದಾಗಿದ್ದಾರೆ. ಶಾಲೆಯಲ್ಲಿ ಹಾಲಿ 80 ಮಕ್ಕಳಿದ್ದಾರೆ. ಪ್ರಸ್ತುತ 80 ಜನ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. 1ರಿಂದ 7ನೇ ಕ್ಲಾಸ್ವರೆಗೂ ಕೂಡ ತಮ್ಮ ಮದುವೆಯನ್ನು ಅರ್ಥಪೂರ್ಣಗೊಳಿಸಿಕೊಳ್ಳೋದಕ್ಕೋಸ್ಕರ ಇಡೀ ಶಾಲೆಗೆ ಕಾಯಕಲ್ಪ ನೀಡುವ ಮೂಲಕ ಸರ್ಕಾರಿ ಶಾಲೆ ಉಳಿಸಲು ಮುಂದಾಗಿದ್ದಾರೆ. ನಾವು ಹೇಳ್ತೀವಿ ನಮ್ಮ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ ಅಂತ ಹೇಳ್ತೀವಿ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯ. ಬೆಂಗಳೂರಿನಲ್ಲಿರುವಂತಹವರು ಲಕ್ಷ ಖರ್ಚು ಮಾಡಿ ಒಳ್ಳೆಯ ಕಾನ್ವೆಂಟ್ಗಳಿಗೆ ಹಾಕ್ತೀವಿ. ಸುಸಜ್ಜಿತವಾದಂತಹ ಒಳ್ಳೆ ಸ್ಕೂಲ್ ಇರುತ್ತೆ. ಒಳ್ಳೆಯ ಒಂದು ಡೆಸ್ಕ್ ಮೇಲೆ, ಚೇರ್ ಮೇಲೆ ಕೂತ್ಕೊಂಡು ನಮ್ಮ ಮಕ್ಕಳುಗಳೆಲ್ಲ ಓದ್ತಾರೆ. ಬಟ್ಟೆ ಕೊಳೆ ಆಗದಷ್ಟು ಸುಸಜ್ಜಿತವಾಗಿರುವಂತಹ ಕೊಠಡಿಗಳು. ಆದರೆ ಹಳ್ಳಿಯಲ್ಲಿ ಆಗಾಗಲ್ಲ. ಮಕ್ಕಳ ನೆಲದ ಮೇಲೆ ಕೂತು ಪಾಠವನ್ನ ಕೇಳಬೇಕಾಗುತ್ತೆ. ಇಂತಹ ಹಳ್ಳಿಯ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳನ್ನ ಒಂದಷ್ಟು ರಿನೋವೇಟ್ ಮಾಡಬೇಕು, ಅವುಗಳನ್ನ ಒಂದಷ್ಟು ಚೇಂಜ್ ಮಾಡಬೇಕು ಅನ್ನೋದು ಇವರ ಉದ್ದೇಶ. ಕಾಳೇನಹಳ್ಳಿಯ ಸರ್ಕಾರಿ ಶಾಲೆಗೆ ಟೈಲ್ಸ್ ಹಾಕಿದ್ದಾರೆ, ನೆಲಕ್ಕೆ ಟೈಲ್ಸ್ ಹಾಕಿದ್ದಾರೆ. ಬಿರುಕು ಬಿಟ್ಟಂತಹ ಗೋಡೆಗಳಿಗೆ ದುರಸ್ತಿ ಕಾರ್ಯವನ್ನ ಮಾಡಿಸಿದ್ದಾರೆ. ಇಡೀ ಶಾಲೆಗೆ ಪೇಂಟ್ ಅನ್ನ ಮಾಡಿಸಿದ್ದಾರೆ. ಅದರ ಚಾವಣಿಯನ್ನ ತೆಗೆಸಿ ಅದಕ್ಕೆ ಹೊಸ ಚಾವಣಿಯನ್ನ ಹಾಕಿಸುವಂತ ಕೆಲಸ ಮಾಡಿದ್ದಾರೆ. ಹಾಗೆ ಶಿಕ್ಷಕರ ಕೊಠಡಿಗೆ ಹೊಸ ರೂಪವನ್ನ ನೀಡಿದ್ದಾರೆ. ಶೌಚಾಲಯದ ಸುಸ್ಥಿತಿಗೆ ತಂದಿದ್ದಾರೆ. ಅಂದ್ರೆ ಶೌಚಾಲಯ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ, ನೀರಿನ ತೊಂದರೆ ಇತ್ತು. ಅವೆಲ್ಲವನ್ನು ಕೂಡ ಇದೀಗ ನಟ ಧನಂಜಯರವರು ಎಲ್ಲ ಒಂದು ಸೌಲಭ್ಯವನ್ನು ಕೂಡ ಅವರು ಓದಿದಂತಹ ಸರ್ಕಾರಿ ಶಾಲೆಗೆ ಕೊಟ್ಟಿದ್ದಾರೆ. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಲ್ಲದೆ ಆ ಮಕ್ಕಳಿಗೆ ಹೈಟೆಕ್ ಸ್ಪರ್ಶವನ್ನ ನೀಡಿದ್ದಾರೆ. ಅಂದ್ರೆ ಆ ಶಾಲೆಯ ಮಕ್ಕಳಿಗೆ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನೋದು, ನಮಗೆ ಗೊತ್ತಿದ್ದ ಹಾಗೆ ನಾವು ಓದುವಂತ ಸಂದರ್ಭದಲ್ಲಿ ನಮಗೆ ಕಂಪ್ಯೂಟರ್ ಎಜುಕೇಶನ್ ಅನ್ನೋದು ಬಂದಿದ್ದು 7ನೇ ತರಗತಿಯ ನಂತರ. ಬಟ್ ಇದೀಗ
ಇದೀಗ ಏನು ಬೆಂಗಳೂರಿನಂತಹ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಶಾಲೆಯ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅಂದ್ರೆ ಅರ್ಲಿ ಸ್ಟೇಜ್ LKG UKG ಎಲ್ಲ ಕಂಪ್ಯೂಟರ್ನ ಇಂಟ್ರೊಡಕ್ಷನ್ ಮಾಡಿಬಿಡ್ತಾರೆ. ಆದ್ರೆ ಹಳ್ಳಿಯ ಮಕ್ಕಳಿಗೆ 5ನೇ ಕ್ಲಾಸ್ ಆದ್ರೂ ಕೂಡ ಕಂಪ್ಯೂಟರ್ನ ಸೌಲಭ್ಯ ಇರಲ್ಲ. ಇದೀಗ ಧನಂಜಯರವರು ಶಾಲೆಗೆ ಕಂಪ್ಯೂಟರ್ನು ಕೂಡ ಡೊನೇಟ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಅವರು ಮಾಡ್ತಿರುವಂತಹ ಒಂದು ಒಳ್ಳೆಯ ಕಾರ್ಯ. ತಾನು ಓದಿದಂತಹ ಶಾಲೆಗೆ ಒಂದಷ್ಟು ಒಳ್ಳೆಯ ಕೆಲಸ, ತಾನು ದುಡಿದ ದುಡ್ಡಿನಲ್ಲೇ ಒಂದಷ್ಟು ಪರ್ಸೆಂಟೇಜನ್ನ ಸಮಾಜದ ಅಭಿವೃದ್ಧಿಗೆ ಮಾಡ್ತಿದ್ದಾರೆ. ಆ 80 ಮಕ್ಕಳಲ್ಲಿ 8 ಜನ ಮಕ್ಕಳಾದ್ರೂ ಕೂಡ ಸೊಸೈಟಿಗೆ ಒಂದಷ್ಟು ಅಸೆಟ್ ಆಗಿ ಬೆಳೀತಾರೆ. ಅಂದ್ರೆ ಒಂದು ಒಳ್ಳೆ ಮೌಲ್ಯಯುತ ಪ್ರಜೆಗಳಾಗಿ ಬೆಳೆದಾಗ ಇವರು ಒಂದಷ್ಟು ಜನಕ್ಕೆ ಕೆಲಸವನ್ನ ಮಾಡ್ತಾರೆ, ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ. ಇದೇ ರೀತಿಯಾಗಿ ಅವರ ದಾರಿ ನಡೆದುಕೊಳ್ತಾ ಹೋಗುತ್ತೆ. ಇದಕ್ಕೆ ಇದೀಗ ಧನಂಜಯರವರು ಬುನಾದಿ ಹಾಕಿದ್ದಾರೆ. ನಟ ಧನಂಜಯರವರು ಮಾತ್ರವಲ್ಲ, ಇಂಥ ಎಷ್ಟೋ ನಟರು ಕೂಡ ಒಳ್ಳೊಳ್ಳೆ ಕೆಲಸದಲ್ಲಿ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ. ಈ ಒಂದು ಕೆಲಸಗಳನ್ನ ಅವರ ಅಭಿಮಾನಿಗಳು ಕೂಡ ಮಾಡಬೇಕು. ಅದೇ ರೀತಿ ದುಡ್ಡಿದ್ದಂತಹ ಜನಗಳು ಅದನ್ನ ಬೇಕಾದಂತೆ ಉಪಯೋಗಿಸ್ಕೊಳ್ತಾರಲ್ಲ, ಅಂತಹವರು ಇಂತಹ ಕೆಲಸ ತಮ್ಮ ಹಣವನ್ನ ವ್ಯಯಿಸಿದ್ದೇ ಆದರೆ ಅವರು ದುಡಿದ ಹಣಕ್ಕೆ ಒಂದು ರೀತಿಯ ಗೌರವ ಸಲ್ಲತ್ತೆ, ಹಾಗೂ ಸಮಾಜದಲ್ಲಿ ಅವರಿಗೂ ಒಂದಷ್ಟು ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಧನಂಜಯರವರ ಈ ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಆದಷ್ಟು ನಾವು ಓದಿದ ಶಾಲೆಗಳಿಗೆ ನಮ್ಮ ಕೈಲಾದಂತಹ ಸಹಾಯವನ್ನ ಮಾಡೋಣ. ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳಿಗೆ ನಾವು ಓದಿದ ಸರ್ಕಾರಿ ಶಾಲೆಗಳಿಗೆ ನಮ್ಮ ಕೈಲಾದಂತಹ ಸಹಾಯವನ್ನ ಮಾಡಬೇಕು, ನಮ್ಮ ಒಂದು ಸಮಾಜದ ಪ್ರಜೆಗಳಾಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.